ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ಯಾದಗಿರಿಯ ಬೆಟ್ಟ ಗುಡ್ಡಗಳ ಮಧ್ಯೆ ಪ್ರಕೃತಿ ಸೌಂದರ್ಯವನ್ನು ಹೊಂದಿರುವ ಒಂದು ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಯಾವ ರೀತಿಯಾಗಿ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ, ಮಲೆನಾಡಿನ ಅನುಭವ ಯಾದಗಿರಿ ಜಿಲ್ಲೆಯಲ್ಲಿ ಆಗುತ್ತದೆ, ಬಯಲು ಸೀಮೆಯಲ್ಲಿ ಆಗುತ್ತದೆ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಯಾವ ರೀತಿಯಾಗಿ ಬೆಟ್ಟ ಗುಡ್ಡಗಳ ಗುಡ್ಡಗಳ ಮಧ್ಯದಲ್ಲಿ ಕೆರೆಯ ಮುಂಭಾಗದಲ್ಲಿ ದೇವಸ್ಥಾನ ಕಟ್ಟಲಾಗಿದೆ. ಅಷ್ಟೇ ಅಲ್ಲ, ಆ ದೇವಸ್ಥಾನದ ಮಹಿಮೆ ಅಂತದ್ದು, ಅಲ್ಲಿ ಹೋಗಲಿಕ್ಕೆ ಯಾವ ರೀತಿಯಾಗಿ ಹಾದಿ ಇದೆ ಎಂಬುದು ಎಲ್ಲ ಮಾಹಿತಿಗಳನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ತಾ, ಯಾದಗಿರಿಯ ಸುಂದರವಾದ ಪರಿಸರದಲ್ಲಿ ಪ್ರಕೃತಿ ಸೌಂದರ್ಯ, ಬೆಟ್ಟ ಗುಡ್ಡಗಳ ಸಾಲಿನಲ್ಲಿರುವಂತಹ ದೇವಾಲಯದ ಪರಿಚಯವನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇದು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಒಂದು ಸುಂದರವಾದಂತಹ ಒಂದು ಸ್ಥಳದ ಪರಿಚಯನ ಇವತ್ತು ಮಾಡಿಕೊಡ್ತಾ ಇದ್ದೀನಿ. ಇದು ಯಾದಗಿರಿ ಅಂದ್ರೆ ಒಂದು ಬೆಟ್ಟ ಗುಡ್ಡಗಳಿಂದ ನಿರ್ಮಾಣವಾಗಿರುವಂತಹ ಒಂದು ಜಿಲ್ಲೆ. ಇದು ಯಾವ ತಾಲೂಕಿನಲ್ಲಿ ನೋಡಿದ್ರು ಕೂಡ ನಮಗೆ ಬೆಟ್ಟ ಗುಡ್ಡಗಳು ಕಾಣ್ತವೆ. ಆದರೆ ಆ ಬೆಟ್ಟ ಗುಡ್ಡಗಳಲ್ಲಿ ಕೂಡ ಪ್ರಕೃತಿ ಸೌಂದರ್ಯದಲ್ಲಿ ಅನೇಕ ಐತಿಹಾಸಿಕ ಕೋಟೆಗಳಿವೆ. ಅಷ್ಟೇ ಅಲ್ಲ, ರಾಜರು ಕಟ್ಟಿಸಿದ ಅರಮನೆಗಳಿವೆ. ಅಷ್ಟೇ ಅಲ್ಲ, ಬುದ್ಧ ಮಲಗಿರುವ ಬೆಟ್ಟಗಳ ಸಾಲು ಕೂಡ ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ನಮಗೆ ಸಿಗ್ತಾ ಇದೆ. ಅಂತಹ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಒಂದು ಸ್ಥಳ, ಇದು ಗುರುಸುಣಗಿ ಅನ್ನುವಂಥ ಸ್ಥಳ. ನೋಡಿ ಹೇಗಿದೆ ಅಂತಂದ್ರೆ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಒಂದು ಹಾದಿ ಇದೆ. ನಾವು ಹೋಗ್ಲಿಕ್ಕೆ ಯಾವ ತರ ಇದೆ, ಆದ್ರೂ ಕೂಡ ಈ ಒಂದು ದೇವಸ್ಥಾನಕ್ಕೆ CC ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡ್ ಮಾಡಿದ್ದಾರೆ. ಯಾವುದೇ ರೀತಿ ಭಕ್ತರಿಗೆ ಅನಾನುಕೂಲ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಎಷ್ಟೋ ಎತ್ತರದಲ್ಲಿ ಗುರುಸುಣಗಿಯ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಆದರೂ ಕೂಡ ಹೋಗ್ಲಿಕ್ಕೆ ಏನೂ ತೊಂದರೆ ಆಗಲಾರ್ದಂಗ ಜನರಿಗಾಗಿ ವ್ಯವಸ್ಥೆ ಮಾಡಿದರೆ. ದೇವಸ್ಥಾನವನ್ನು ಬಿಟ್ಟರೆ ಯಾವುದೇ ಒಂದೇ ಒಂದು ಮನಿನೂ ಕೂಡ ಇಲ್ಲಿ ನಮಗೆ ಕಾಣಿಸಲ್ಲ. ಆದರೂ ಕೂಡ ನಾವು ನೋಡೋಣ ಹೇಗಿದೆ ದೇವಸ್ಥಾನ. ಬಹಳ ಪ್ರಸಿದ್ಧವಾಗಿದೆ ಈ ದೇವಸ್ಥಾನ. ಅಷ್ಟೇ ಅಲ್ಲ, ಅನೇಕ ಜನ ಇಲ್ಲಿ ಬರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ, ವಿಶೇಷವಾಗಿ ಪ್ರಕೃತಿ ಸೌಂದರ್ಯ ನೋಡ್ಲಿಕ್ಕೆ ಬರ್ತಾರೆ. ಅಂತ ದೇವಸ್ಥಾನ ಹೇಗಿದೆ, ನಾವು ಕೂಡ ಗುರುಸುಣಿಗೆಯ ದೇವಸ್ಥಾನವನ್ನು ನಿಮ್ಮೆಲ್ಲರಿಗೂ ತೋರಿಸಬೇಕು. ಈ ಬೆಟ್ಟ ಗುಡ್ಡಗಳು ಅಂದ್ರೆ ಯಾವ ದಿಕ್ಕಿನಲ್ಲಿ ನೋಡಿದ್ರೆ ಗುಡ್ಡಗಳಿದೆ, ಇಲ್ಲಿ ಒಂದು ಶಾಸನ ಇದೆ ಅಂತನೂ ಕೂಡ ನಮಗೆ ಹೇಳ್ತಾ ಇದ್ದಾರೆ. ಆದರೆ ಯಾವ ರೀತಿಯಾಗಿದೆ, ಯಾರ ಕಾಲದಲ್ಲಿ ಶಾಸನ ಇದೆ, ಮತ್ತು ಇಷ್ಟು ಎತ್ತರದಲ್ಲಿ ಗುಡ್ಡದ ಮೇಲೆ ಯಾವ ರೀತಿ ಹೋಗ್ಲಿಕ್ಕೆ ಅಂದ್ರೆ 4 ವೀಲರ್ ಹೋಗ್ಬೇಕಾದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ಮಾಡ್ಯಾರ. ನೋಡೋಣ ಹೇಗಿದೆ ದೇವಸ್ಥಾನ. ಈಗ ನಾವೇನ್ ನೋಡ್ತಾ ಇದೀವಲ್ಲ, ಇದೆಲ್ಲ ಒಂದು ರೋಡ್ ಯಾವ ರೀತಿಯಾಗಿದೆ ಅಂತಂದ್ರೆ, ಇದು ಗುರುಸುಣಗಿಯ ಸಿದ್ಧಲಿಂಗೇಶ್ವರ ಎನ್ನುವಂತ ದೇವಸ್ಥಾನ. ನೀವು ನೋಡ್ತಾ ಇದ್ರಲ್ಲ, ಇದು ಬೆಟ್ಟ ಗುಡ್ಡಗಳ ಮೇಲೆ, ಈ ಗುಡ್ಡದ ಮೇಲೆ ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ರಥೋತ್ಸವಗಳು ಕೂಡ ಈಗ ನಾವು ಕಣ್ಣಿಗೆ ಕಾಣಿಸ್ತಾ ಇದೆ. ಈ ರಥೋತ್ಸವಗಳನ್ನು ತುಂಬಿಕೊಳ್ಳೋಣ. ಅಷ್ಟೇ ಅಲ್ಲ, ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಕೃತಿ ಸೌಂದರ್ಯ ಅಂತದ್ದು, ಸಿದ್ಧಲಿಂಗೇಶ್ವರ ದರ್ಶನವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ಕೊಂಡು ಬರೋಣ. ನಾವು ಗುಡ್ಡದ ಮೇಲಿಂದ ನೋಡಿದಾಗ ಈ ರೀತಿ ಪ್ರಕೃತಿ ಸೌಂದರ್ಯ ನಮಗೆ ಕಾಣಿಸ್ತಾ ಇದೆ. ಯಾದಗಿರಿಯಲ್ಲಿ ಮಲೆನಾಡದ ಅನುಭವ ಆಗ್ತಾ ಇದೆ. ಒಂದು ಕೆರೆ ಕಾಣಿಸ್ತಾ ಇದೆ. ಆ ಕೆರೆ ನೋಡ್ರಿ ಎಷ್ಟು ಸುಂದರವಾಗಿದೆ. ಕೆರೆ ಇಷ್ಟು ಗುಡ್ಡದ ಎತ್ತರದ ಮೇಲೆ ಕೂಡ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಇವತ್ತಿನವರೆಗೂ ಕೂಡ ನೀರಿದೆ ಸ್ನೇಹಿತರೆ. ಆ ಕೆರೆಯ ಮುಂಭಾಗದಲ್ಲೇ ಈ ಗುಡ್ಡದ ಮೇಲೆ ಈ ತರನಾದಂಥ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ದೇವಸ್ಥಾನದ 2 ರಥೋತ್ಸವ ರಥಗಳು ನಮಗೆ ಕಾಣಿಸ್ತಾ ಇದೆ. ಗುಡ್ಡದ ಮೇಲಿಂದ ನೋಡಿದಾಗ ಎಷ್ಟು ಎತ್ತರದಲ್ಲಿ ನಾವಿದೀವಪ್ಪ. ಯಾದಗಿರಿಯ ಎಂಥ ಗುಡ್ಡಗಳು ಅಂದ್ರೆ ಕಲ್ಲಿನ ಗುಡ್ಡಗಳನ್ನು ಒಳಗೊಂಡಿರುವಂತಹ ಜಿಲ್ಲೆ. ಶೈಕ್ಷಣಿಕವಾಗಿ ಅತಿ ಹಿಂದುಳಿದಾದ ಜಿಲ್ಲೆಯಾಗಿರುವ ಯಾದಗಿರಿ ಧಾರ್ಮಿಕವಾಗಿ ಅದು ಯಾವುದಕ್ಕೂ ಕೂಡ ಕಡಿಮೆಯಾಗಿಲ್ಲ. ಅನೇಕ ಸಂತ ಮಹಾತ್ಮರು ಜನ್ಮ ನೀಡಿದಂತಹ ಸ್ಥಳ ಯಾದಗಿರಿ. ಶೂರತ್ವಕ್ಕೆ ಹೆಸರುವಾಸಿಯಾದಂತಹ ಜಿಲ್ಲೆ ಯಾದಗಿರಿ. ಶೂರರ ಪುರವಾಗಿ ಮೆರೆದಂಥ ಸುರಪುರದ ಸಂಸ್ಥಾನ ಇರುವುದು ಯಾದಗಿರಿಯಲ್ಲಿ. ಬುದ್ಧ ಮೆಲಗಿರುವ ಬೆಟ್ಟ ಇರುವುದು ಯಾದಗಿರಿ ಜಿಲ್ಲೆಯಲ್ಲಿ. ಈಗ ನಾವು ನೋಡ್ತಾ ಇದ್ದೀವರಲ್ಲ, ಇದು ಗುರುಸುಣಗಿಯ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಮೆಟ್ಟಿಲು. ಗುರುನಾಥ್ ರೆಡ್ಡಿ ದೇಶಮುಖ್ ಅನ್ನೋರು ಆಂಧ್ರ ಪ್ರದೇಶದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಮೆಟ್ಟಿಲುಗಳ ವ್ಯವಸ್ಥೆಯನ್ನ ಮಾಡಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಗುರುಸುಣಗಿಯ ಈ ಒಂದು ದೇವಸ್ಥಾನದ ಮಹಾದ್ವಾರದ ಮೂಲಕ ನಾವು ಒಳಗೆ ಹೋಗೋಣ. ಏನಿದೆ ದೇವಸ್ಥಾನ, ಹೇಗಿದೆ, ಮತ್ತು ಕಲ್ಲಿನಲ್ಲೇ ಕಟ್ಟಡವನ್ನು ಮಾಡಿದ್ದಾರೆ. ಹಳೆಯ ಕಾಲದ ಈ ದೇವಸ್ಥಾನ ಇದು. ಇಲ್ಲಿ ನವಗ್ರಹಗಳನ್ನು ಕೂಡ ಸ್ಥಾಪನೆಯನ್ನ ಮಾಡಿದ್ದಾರೆ. ನಾವು ನವಗ್ರಹಗಳ ದರ್ಶನವನ್ನು ಕೂಡ ಈ ಸಂದರ್ಭದಲ್ಲಿ ಪಡ್ಕೊಂಡು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲೊಂದು ಈಶ್ವರ ಲಿಂಗ ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದೆ ನಮಗೆ. ಇದು ಸಿದ್ಧಲಿಂಗೇಶ್ವರ ದೇವಸ್ಥಾನ. ನಾವು ಹೋದಾಗ
ಇಲ್ಲೊಬ್ರು ಅರ್ಚಕರಿದ್ರು, ನಮ್ಮನ್ನೇ ಒಳಗೆ ಬಿಟ್ಟರು ಅವರು, ಬನ್ನಿ ಒಳಗಡೆ ಹೋಗೋಣ ಅಂತ. ನಾವು ಶರ್ಟ್ ಹೋದ ಯಾವುದೇ ರೀತಿಯಿಂದ ಇದಾಗಲಿಲ್ಲ, ಇಲ್ಲ ಯಾವುದೂ ಕೂಡ ತೊಂದರೆ ಇಲ್ಲ, ನೀವೇ ಬಂದು ಅರ್ಚನೆ ಮಾಡಬೇಕು ಅಂತ ಹೇಳಿದರು. ನಮಗೂ ಭಾಳ ಸಂತೋಷ ಅನ್ನಿಸ್ತು. ಸಿದ್ಧಲಿಂಗೇಶ್ವರ ಒಂದು ಆಶೀರ್ವಾದ ನಮಗೂ ಎಲ್ಲ ದೊರೀಲಿ ಅನ್ನುವಂಥ ನಾವು ವಿನಾಯಕನಿಗೆ ನಮಸ್ಕಾರ ಮಾಡಿಕೊಂಡು ಈ ಒಂದು ಸಿದ್ಧಲಿಂಗೇಶ್ವರದ ದೇವಸ್ಥಾನದ ಒಳಗಡೆ ಹೋದೀವಿ. ಈ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಮಹಾಮಂಗಳಾರತಿ ಮಾಡುವಂಥ ಓಂ ನಮಃ ಶಿವಾಯ ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ ಅಂತೇಳಿ ಬೋರ್ಡು ಕೂಡ ಹಾಕಿದ್ದಾರೆ. ನಾವು ಕೂಡ ಈ ಒಂದು ಸಿದ್ಧಲಿಂಗೇಶ್ವರ ದೇವಸ್ಥಾನದ ದೈವಿ ಶಕ್ತಿಯನ್ನು ಒಳಗೊಂಡಿರುವಂಥ ಅನೇಕ ಪವಾಡಗಳನ್ನು ಮಾಡಿರುವಂಥ ಸಿದ್ಧಲಿಂಗೇಶ್ವರರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಾವು ಕೂಡ ಈ ದೇವಸ್ಥಾನದ ದರ್ಶನವನ್ನು ಕೂಡ ಮಾಡಿಕೊಳ್ಳೋಣ. ಇದು ಸಿದ್ಧಲಿಂಗೇಶ್ವರ ದೇವಸ್ಥಾನ. ಕರ್ತೃಗದ್ದಿಗೆಗೆ ನಾವು ಕೂಡ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಿದ್ಧಲಿಂಗೇಶ್ವರ ಈ ಒಂದು ದೇವಸ್ಥಾನಕ್ಕೆ ಅರ್ಚನೆ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅಂದಾಗ, ಒಂದು ದಿನ ರಾತ್ರಿ ಅರ್ಚಕರು ಮಲಗಿಕೊಂಡಾಗ ಒಂದು ಸಿಡಿಲು ಬರ್ತದೆ. ಸಿಡಿಲು ಬಂದು ಇದೇ ದೇವಸ್ಥಾನದ ಪಕ್ಕದಲ್ಲಿ ಕೂಡ ಸಿಡಿಲು ಬೀಳ್ತದ. ಬಿದ್ದಾಗ ಅರ್ಚಕರು ಗಾಬರಿಯಿಂದ ಏನಾಗಿದೆ ಅಂತ ನೋಡ್ಲಿಕ್ಕೆ ಹೋದಾಗ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬಾವಿ ನಿರ್ಮಾಣ ಆಗಿ ನೀರು ಬರ್ತದೆ ಸ್ನೇಹಿತರೆ. ಅದೇ ನೀರಿನಿಂದ ಇವತ್ತಿನವರೆಗೂ ಕೂಡ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಅದೇ ನೀರನ್ನು ತೆಗೆದುಕೊಂಡು ಜಲಾಭಿಷೇಕವನ್ನು ಮಾಡಿ ಸಿದ್ಧಲಿಂಗೇಶ್ವರನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾವಲ್ಲಿ ಹೋದಾಗ ನಮ್ಮ ಕಡೆಯಿಂದ ಅರ್ಚನೆಯನ್ನು ಮಾಡಿಸಿದ್ರು. ಅಷ್ಟೇ ಅಲ್ಲ, ನಮ್ಮ ಕಡೆಯಿಂದಲೇ ಮಹಾಮಂಗಲಾರತಿಯನ್ನು ಕೂಡ ಸಿದ್ಧಲಿಂಗೇಶ್ವರರಿಗೆ ಮಾಡಿಸಿದರು. ನಮಗೂ ಕೂಡ ಜೀವನದ ಅತ್ಯಮೂಲ್ಯವಾದಂಥ ಸ್ಥಳ, ದೈವಿ ಸ್ಥಳವಾದಂಥ ಈ ಒಂದು ಸ್ಥಳದಲ್ಲಿ ಪೂಜೆಯನ್ನು ಮಾಡಿ ಮಹಾಮಂಗಲಾರತಿ ಮಾಡುವಂಥ ಸೌಭಾಗ್ಯ ನಮಗೆ ದೊರೆತಿದ್ದು ನನ್ನ ಜೀವನದ ಅತ್ಯಮೂಲ್ಯವಾದಂಥ ಒಂದು ಸಮಯ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಭಾವಿಸುತ್ತಾ, ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ಸಿದ್ಧಲಿಂಗೇಶ್ವರರ ಆಶೀರ್ವಾದ ನಿಮಗೆಲ್ಲ ಕೂಡ ದೊರೆಯಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಯಾದಗಿರಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶ ಆದರೂ ಕೂಡ ಧಾರ್ಮಿಕವಾಗಿ ಮತ್ತು ತನ್ನದೇ ಆದಂಥ ಒಂದು ಕೊಡುಗೆಯನ್ನು, ಕರುನಾಡಿಗೆ ಕೊಡುಗೆಯನ್ನು ನೀಡಿದಂತಹ ಸ್ಥಳ. ಬೆಟ್ಟ ಗುಡ್ಡಗಳ ಮೇಲೆ ಅನೇಕ ಕೋಟೆಗಳಿವೆ, ಅನೇಕ ಸಾಹಸ ವೀರರ ಕಥಾನಕಗಳು ಕೂಡ ಯಾದಗಿರಿ ಜಿಲ್ಲೆ ಇವೆ. ಅನೇಕ ಸಂತ ಮಹಾತ್ಮರಿಗೆ ಜನ್ಮ ನೀಡಿ ಜಗತ್ತನ್ನು ಉದ್ಧರಿಸಿದ ಸಗರ ನಾಡಿನ ಗಿರಿವನಗಳ ಜಿಲ್ಲೆಯಾದ ಯಾದಗಿರಿ ಜಿಲ್ಲೆಯ ನೋಡುವಂಥ ಸೌಭಾಗ್ಯ ನಿಮಗೆಲ್ಲ ದೊರಕಲಿ ಎನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನನ್ನ ವಿಡಿಯೋದಲ್ಲಿ ಶಾಪುರದ ಕೋಟೆಗಳ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇನೆ. ಸುರಪುರದ ಅರಮನೆಗಳ ಬಗ್ಗೆ, ಸುರಪುರದ ರಾಜರ ಸುಮಾರು 9 ವಿಡಿಯೋಗಳನ್ನು ಕೂಡ ನಾನು ಸುರಪುರದ ರಾಜರ ಕುರಿತಾಗಿ ಮಾಡಿದ್ದೇನೆ ಸ್ನೇಹಿತರೆ. ನೀವೇನಾದರೂ ನೋಡಬೇಕು ಅನಿಸಿದರೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿರುವ ಅನೇಕ ಐತಿಹಾಸಿಕ ಸ್ಥಳಗಳ ಕುರಿತಾದಂಥ ಒಂದು ಮಾಹಿತಿ ಕೂಡ ನಿಮಗೆ ಲಭ್ಯವಾಗುತ್ತದೆ. ಯಾದಗಿರಿ ಕೋಟೆಯಾಗಿರ್ಬೋದು, ಶಾಪುರದ ಕೋಟೆಯಾಗಿರ್ಬೋದು, ಸುರಪುರದ ಕೋಟೆ, ಅರಮನೆ ಎಲ್ಲವೂ ಕೂಡ ಒಳಗೊಂಡಿದೆ. ಈಗ ನಾವು ಸಿದ್ಧಲಿಂಗೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಸಾಯಂಕಾಲ ಸುಮಾರು 7-7:30 ಆಗಿರ್ಬೋದು ನಾವಿನ್ನು ಹೊರಡ್ಲಿಕ್ಕೆ ಪ್ರಯಾಣವನ್ನು ಮಾಡಿದ್ವಿ. ಇದು ಇಂಥ ಐತಿಹಾಸಿಕ ಸ್ಥಳಗಳನ್ನು ಪರಿಚಯ ಮಾಡುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಪಡ್ರಿ ಅಂತ ಹೇಳ್ತಾ